friends, welcome to Eduram. This is Jagdish. ಇವತ್ತು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಾಪಿಕ್ 1, ಹೂ ಇನ್ವೆಂಟೆಡ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಇನ್ವೆಂಟ್ ಮಾಡಿದವರು ಆರ್ಥರ್ ಕೇಲಿ ಅಂತ. ಈ ಹೆಸರು ನನಗೆ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಮುಂದೆ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಒಂದು ಬರುತ್ತೆ. ಹೂ ಗೇವ್ ಜನರಲ್ ಫಾರ್ಮುಲಾ ಫಾರ್ ಡಿಟರ್ಮಿನೆಂಟ್ಸ್. ಜನರಲ್ ಫಾರ್ಮುಲಾ ಫಾರ್ ಡಿಟರ್ಮಿನೆಂಟ್ಸ್ ಇಸ್ ಗಿವನ್ ಬೈ ಜಿ ಕ್ರೇಮರ್. ಇವ್ರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ಇವ್ರ ಹೆಸರಲ್ಲಿ ಒಂದು ಕ್ರೇಮರ್ಸ್ ರೂಲ್ ಅಂತ ಒಂದು ಟಾಪಿಕ್ ಇದೆ. ಆರ್ಥರ್ ಕೇಲಿ ಅವರು ಬ್ರಿಟಿಷ್ ಮ್ಯಾಥಮೆಟಿಷಿಯನ್, ಜಿ ಕ್ರೇಮರ್ ಅವರು ಸ್ವಿಸ್ ಮ್ಯಾಥಮೆಟಿಷಿಯನ್. ಈಗ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ಮೈನ್ ಟಾಪಿಕ್ ಬರೋಣ. ವಾಟ್ ಈಸ್ ಅ ಮ್ಯಾಟ್ರಿಕ್ಸ್ ಆ್ಯಂಡ್ ಮ್ಯಾಟ್ರಿಸಸ್? ಮ್ಯಾಟ್ರಿಕ್ಸ್ ಅಂದರೆ ಏನಿಲ್ಲ, ಒಂದು ಸಿಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದು ಸಿಂಗುಲರ್ ಫಾರ್ಮು. ಮ್ಯಾಟ್ರಿಸಸ್ ಅಂದರೆ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಮ್ಯಾಟ್ರಿಕ್ಸ್ ಇದ್ದರೆ ಅದಕ್ಕೆ ಮ್ಯಾಟ್ರಿಸಸ್ ಅಂತ ಕರಿತೀವಿ. ಇದು ಪ್ಲೂರಲ್ ಫಾರ್ಮು. ಮ್ಯಾಟ್ರಿಕ್ಸ್ ಡೆಫಿನೇಷನ್ ಏನಂತಂದರೆ, ಇಟ್ ಈಸ್ ಎ ರೆಕ್ಟ್ಯಾಂಗುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್, and these elements can be numbers or alphabets. These arranged elements are always enclosed by square bracket, parenthesis or double parallel line, and it is always denoted by capital A or capital B or D or any alphabet but in capital form. For example, illond matrix ide, matrix A denoted by capital letter A is equal to, ಇಲ್ಲಿ 9 ಎಲಿಮೆಂಟ್ಸ್ ಇದೆ. ಈ ಎಲಿಮೆಂಟ್ಸು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಎನ್ಕ್ಲೋಸ್ ಆಗಿದೆ. ಇದನ್ನು ಪ್ಯಾರಂಥೆಸಿಸಲ್ಲೂ ಎನ್ಕ್ಲೋಸ್ ಮಾಡ್ಬೋದಿತ್ತು, ಅಥವಾ ಡಬಲ್ ಪ್ಯಾರಲಲ್ ಲೈನ್ ಹಾಕಿದ್ರು ಇದು ಮ್ಯಾಟ್ರಿಕ್ಸ್ ಅನ್ಸ್ಕೊತಿತ್ತು. ಈಗ ಇಲ್ಲಿ 9 ಎಲಿಮೆಂಟ್ಸ್ ಇದೆ. ಇದು ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಅರೇಂಜ್ ಆಗಿದೆ. ರೋಸ್ ಯಾವುದು, ಕಾಲಮ್ಸ್ ಯಾವುದು ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ 9 ಎಲಿಮೆಂಟ್ಸ್ ಇದೆ, ಅಂದರೆ 9 ನಂಬರ್ಸ್ ಇದೆ. ಈ ನಂಬರ್ಸು ರೋಸ್ ಆ್ಯಂಡ್ ಕಾಲಮ್ ವೈಸ್ ಅರೇಂಜ್ ಆಗಿದೆ. ರೋಸ್ ಯಾವುದು, ಕಾಲಮ್ಸ್ ಯಾವುದು ಅಂದರೆ ನೋಡಿ ಇಲ್ಲಿ, ಇದು ಫಸ್ಟ್ ರೋ ಅಲ್ಲಿ 1 3 1 ಎಲಿಮೆಂಟ್ಸ್ ಇದೆ. ಇದು ಸೆಕೆಂಡ್ ರೋ, ಇಲ್ಲಿ 2 1 3 ಎಲಿಮೆಂಟ್ಸ್ ಇದೆ. ಇದು ಥರ್ಡ್ ರೋ, ಲೆಫ್ಟಿಂದ ರೈಟ್ಗೆ 0 1 2. ರೋಸ್ ಅಂದರೆ ಯಾವಾಗ ಲೆಫ್ಟಿಂದ ರೈಟ್ಗೆ ಹೋಗುತ್ತೆ. ಓಕೆ, ಕಾಲಮ್ಸ್ ಅಂದರೆ ಟಾಪ್ ಟು ಬಾಟಮ್. ನೋಡಿ, ಇದು ಫಸ್ಟ್ ಕಾಲಮ್ಮು, ಇದು ಸೆಕೆಂಡ್ ಕಾಲಮ್ಮು, ಇದು ಥರ್ಡ್ ಕಾಲಮ್ಮು. ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಯಾವುದಾದ್ರು ಅಂದರೆ 1 2 0. ಸೆಕೆಂಡ್ ಕಾಲಮ್ ಎಲಿಮೆಂಟ್ ಯಾವುದಾದ್ರು ಅಂದರೆ 3 3 1 1. ಥರ್ಡ್ ಕಾಲಮ್ ಎಲಿಮೆಂಟ್ಸು 1 3 2. ಸೊ ಇಲ್ಲಿ ಟೋಟಲ್ 9 ಎಲಿಮೆಂಟ್ಸ್ ಇದೆ. 3 ರೋಸ್ ಇದೆ, 3 by 3 ಕಾಲಮ್ಸ್ ಇದೆ. ಸೊ 3 ರೋಸ್ ಇದೆ, 3 ಕಾಲಮ್ಸ್ ಇದೆ. ಇದನ್ನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಮ್ಯಾಟ್ರಿಕ್ಸ್ ಅಂದ್ರೇನು, ಮ್ಯಾಟ್ರಿಸಸ್ ಅಂದ್ರೇನು, ಎಲಿಮೆಂಟ್ಸ್ ಅಂದ್ರೇನು, ರೋಸು, ಕಾಲಮ್ಸು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೇನು ಅಂತ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ನೆಕ್ಸ್ಟ್ ಟಾಪಿಕ್ಕು ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಟೋಟಲ್ 9 ಟೈಪ್ಸ್ ಇದೆ. ಫಸ್ಟ್ ಒನ್ನು ರೋ ಮ್ಯಾಟ್ರಿಕ್ಸು ಆರ್ ರೋ ವೆಕ್ಟರ್ ಅಂತ ಕರೀತೀವಿ. ರೋ ಮ್ಯಾಟ್ರಿಕ್ಸ್ ಆರ್ ರೋ ವೆಕ್ಟರ್. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಎಲಿಮೆಂಟ್ಸ್ ಓನ್ಲಿ ಇನ್ ಇಟ್ಸ್ ಸಿಂಗಲ್ ರೋ. ಫಾರ್ ಎಕ್ಸಾಂಪಲ್, ಬಿ ಈಸ್ ಈಕ್ವಲ್ ಟು 1 2 3 4 ಎಲಿಮೆಂಟ್ಸ್, 4 ಎಲಿಮೆಂಟ್ಸ್ ಇದೆ. ಇಲ್ಲಿ ಸಿಂಗಲ್ ರೋ ಇದೆ, ಟೋಟಲ್ 4 ಕಾಲಮ್ಸ್ ಇದೆ. ಸಿಂಗಲ್ ರೋ 4 ಕಾಲಮ್ಸ್. ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ರೋ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್ ಬಂದರೆ, ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಒಂದೇ ಇರುತ್ತೆ, ಇರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ರೋಸ್. ಅಂದರೆ ಒಂದು ಕಾಲಮ್ ಇರುತ್ತೆ, ಒಂದೇ ಕಾಲಮ್ಮು, ರೋಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಇದು ರೋಸ್, ಇದು ಕಾಲಮ್, ಇದು. ಓಕೆ, ದಿಸ್ ಇಸ್ ದ ಆರ್ಡರ್ ಆಫ್ 5 into 1. ಇದು ಆರ್ಡರ್ ಏನು, 1 into 4. ಸೊ ಇಲ್ಲಿ ಫಸ್ಟ್ ಒನ್ ಯಾವುದು ರೆಪ್ರೆಸೆಂಟ್ ಮಾಡೋದು ನಾವು ರೋಸ್ನ, ಸೆಕೆಂಡ್ ರೆಪ್ರೆಸೆಂಟ್ ಮಾಡೋದು ಕಾಲಮ್ನ. ಸೊ ಇಲ್ಲಿ 5 ರೋ ಇದೆ, ಇಲ್ಲಿ 1 ಕಾಲಮ್ ಇದೆ. ಸೊ 1 ಕಾಲಮ್ ಇದ್ರೆ ಏನರ್ಥ, ಕಾಲಮ್ ಮ್ಯಾಟ್ರಿಕ್ಸ್ ಅಂತ.
Types of matrices ಅಲ್ಲಿ type 3 null matrix or zero matrix. A matrix in which all the elements is zero is called null matrix. ಅಂದರೆ ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಎಲಿಮೆಂಟ್ಸು 0 ಆಗಿರುತ್ತೆ ಅಂದರೆ 0 ಆಗಿರುತ್ತೆ ಆ ಮ್ಯಾಟ್ರಿಕ್ಸ್ನ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ 1x1 ಆರ್ಡರ್ ನಲ್ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ 3x3 ಆರ್ಡರ್ ನಲ್ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ, ಇಲ್ಲಿ 9 ಎಲಿಮೆಂಟ್ಸ್ ಇದೆ. ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಇದನ್ನು ಈ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಯಾಕೆ ಅಂದರೆ ಇದು ಝೀರೋಗೇನು ವ್ಯಾಲ್ಯೂ ಇಲ್ಲ. ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ದೆನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. Square matrix is a matrix in which the number of rows and columns are always equal. ಅಂದರೆ ಇಲ್ಲಿ ನೋಡಿ, ಇದು 2x2 ಸ್ಕ್ವೇರ್ ಮ್ಯಾಟ್ರಿಕ್ಸು, ಇದು 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್. 2 rows ಇದೆ, 2 ಕಾಲಮ್ಸ್ ಇದೆ. ಸೊ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇಲ್ಲಿ 3 rows ಇದೆ, ಇಲ್ಲಿ 3 ಕಾಲಮ್ಸ್ ಇದೆ. ಸೊ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಸೊ ಈ ಥರ ಯಾವುದೇ ಮ್ಯಾಟ್ರಿಕ್ಸ್ ಅಲ್ಲಿ ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಸೇಮ್ ಇದ್ದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಟೈಪ್ 5 ಡಯಾಗನಲ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಎಕ್ಸೆಪ್ಟ್ ದ ಡಯಾಗನಲ್ಸ್ ಆರ್ 0. ಅಂದರೆ ಎನಿ ಡಯಾಗನಲ್ ಮ್ಯಾಟ್ರಿಕ್ಸು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲೇಬೇಕು. ಅಂದರೆ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸು ಯಾವಾಗಲೂ ಈಕ್ವಲ್ ಆಗಿರಬೇಕು, ಒಂದು ಕಂಡೀಷನ್ನು. ಇನ್ನೊಂದು ಡಯಾಗನಲ್ ಎಲಿಮೆಂಟ್ಸ್. ನೋಡಿ, ಇದು ಡಯಾಗನಲ್. ಇದು ನೋಡಿ, ಸ್ಕ್ವೇರಲ್ಲಿ ಸ್ಕ್ವೇರಲ್ಲಿ ಇದು ಡಯಾಗನಲ್ ಅಲ್ಲ, ಇದೊಂದು ಡಯಾಗನಲ್ಲು, ಇದೊಂದು ಡಯಾಗನಲ್ಲು. ಸೊ ಇದಕ್ಕೇನಂತ ಕರೀತಾರೆ? ಪ್ರಿನ್ಸಿಪಲ್ ಡಯಾಗನಲ್. ಇದು ಸೆಕೆಂಡರಿ ಡಯಾಗನಲ್. ಈ ಮ್ಯಾಟ್ರಿಕ್ಸಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ನಾನ್-ಝೀರೋ ಇದೆ, ಬೇರೆ ಎಲ್ಲ ಎಲಿಮೆಂಟ್ಸು 0 ಇದೆ. ಸೊ ಇದು ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಸೊ ಈ ಮ್ಯಾಟ್ರಿಕ್ಸ್ ಬರೋಣ. ಈ ಮ್ಯಾಟ್ರಿಕ್ಸಲ್ಲಿ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸು ನಾನ್-ಝೀರೋ ಇದೆ, 5, 3, 6. ದೆನ್ ಅದರ್ ಎಲಿಮೆಂಟ್ಸ್, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಎಲಿಮೆಂಟ್ಸು 0 ಇದೆ. ಸೊ ಇದು ಸೆಕೆಂಡರಿ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗನಲ್ ಮ್ಯಾಟ್ರಿಕ್ಸಲ್ಲಿ 3 ಕಂಡೀಷನ್. ಒಂದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ನಾನ್-ಝೀರೋ ಇದ್ದು ಬೇರೆ ಎಲ್ಲ ಎಲಿಮೆಂಟ್ಸ್ 0 ಇದ್ದರೆ ಅದು ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇಲ್ಲ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸು ನಾನ್-ಝೀರೋ ಇದ್ದು ಬೇರೆ ಎಲ್ಲ ಎಲಿಮೆಂಟ್ಸು 0 ಆಗಿದ್ರೆ ಅದು ಸೆಕೆಂಡರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಈಗ ಟೈಪ್ 6 ಸ್ಕೇಲಾರ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್ ಆ್ಯಂಡ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ 0. ಅಂದರೆ ನೋಡಿ, ಇಲ್ಲಿ ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ತಾನೇ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ನಾನ್-ಝೀರೋ ಇದೆ, ಬೇರೆ ಎಲ್ಲ ಎಲಿಮೆಂಟ್ಸು 0 ಇದೆ. ಸೊ ಬಟ್ ಇಲ್ಲಿ ಏನು ಕಂಡೀಷನ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಸೇಮ್ ಇರಬೇಕು. ಇಲ್ಲಿ 3, 3, 3 ಹೇಗಿದೆ ಅದೇ ಥರ ಇರಬೇಕು. ಅಥವಾ ಇದು ಕೂಡ ಸ್ಕೇಲಾರ್ ಮ್ಯಾಟ್ರಿಕ್ಸೇ. ಹೇಗೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 2, 2 ಸೇಮ್ ಇದೆ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸು 0 ಇದೆ. ಇದು ಆರ್ಡರ್ 2x2. ಸೊ ಇಲ್ಲಿ 3 ಕಂಡೀಷನ್ ಆಯಿತು. ಒಂದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಆರ್ಡರ್ ಸೇಮ್ ಇರಬೇಕು, ರೋಸ್ ಆ್ಯಂಡ್ ಕಾಲಮ್ ಸೇಮ್ ಇರಬೇಕು, ಆಮೇಲೆ ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸೇ ಆಗಿರಬೇಕು. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸು ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸು, ಬಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್. ಗೊತ್ತಾಯ್ತಾ? ಓಕೆ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ನೆಕ್ಸ್ಟು ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಎವ್ರಿ ಎಲಿಮೆಂಟ್ ಇನ್ ಎ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ 1 ಆ್ಯಂಡ್ ಆಲ್ ಅದರ್ ಎಲಿಮೆಂಟ್ಸ್ ಇಸ್ 0. ಯೂನಿಟಿ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ ಐ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಒಂದು I is equal to 1 0 0 0 1 1 0 0 1 3x3 ಆರ್ಡರ್. ನೋಡಿ, ಇಲ್ಲಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಸೇಮ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ರೋಸ್ ಈಕ್ವಲ್ ಆಗಿರಬೇಕು. ದೆನ್ ಇದು ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸೇ ಆಗಿರಬೇಕು. ದೆನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 1 ಆಗಿರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಏನಿತ್ತು, ಎನಿ ಎಲಿಮೆಂಟ್ ಇರ್ಬೋದಿತ್ತು, ಬಟ್ 1 ಇರಬಾರ್ದಿತ್ತು ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 1 ಆಗಿರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಅದರ್ ದ್ಯಾನ್ 1, 2, 3, 4 ಎನಿಥಿಂಗ್ ಇರ್ಬೋದು. ಸೊ ಇದು ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟು ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸು. ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ A 2 rows 3 columns.
2 rows 3 columns ಈ ಥರ ಯಾವ ಮ್ಯಾಟ್ರಿಕ್ಸ್ ಇರುತ್ತೋ ಅಂದರೆ ಇಲ್ಲಿ 3 rows 2 columns ಕೂಡ ಇರ್ಬೋದಿತ್ತು 1 3 2 1 3 0 ಇದು ಕೂಡ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದರೆ ರೆಕ್ಟ್ಯಾಂಗಲ್ ಫಾರ್ಮಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ 9th ಒನ್ ಈಕ್ವಲ್ ಮ್ಯಾಟ್ರಿಸಸ್ ಅಂದರೆ ಏನಿಲ್ಲ, ಇದು ಎರಡು ಮ್ಯಾಟ್ರಿಕ್ಸ್ದು ಆರ್ಡರು ಮತ್ತು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಸಂಬಂಧಪಟ್ಟಂಥ ಎಲಿಮೆಂಟ್ಸ್ಗಳು ಸೇಮ್ ಇದ್ದರೆ ಆವಾಗ ಈಕ್ವಲ್ ಮ್ಯಾಟ್ರಿಸಸ್ ಅಂತಾರೆ. ಇಲ್ಲಿ ಎಕ್ಸಾಂಪಲ್ಲು ಮ್ಯಾಟ್ರಿಕ್ಸ್ ಎ ಅಲ್ಲಿ ಆರ್ಡರ್ ಏನಿದೆ 2x2 ಇದೆ, ಇಲ್ಲಿ ಮ್ಯಾಟ್ರಿಕ್ಸ್ Z ಅಲ್ಲಿ ಆರ್ಡರ್ ಏನಿದೆ 2x2 ಇದೆ. ಸೊ ಎರಡು ಸೇಮ್ ಇದೆ, ಒಂದು ಕಂಡೀಷನ್ ಓಕೆ ಆಯಿತು. ನೆಕ್ಸ್ಟು ನಂಬರ್ ಎಲಿಮೆಂಟ್ಸ್ನ ಚೆಕ್ ಮಾಡೋಣ. ಇಲ್ಲಿ ಎಲಿಮೆಂಟ್ಸ್ 1 2 ಇದೆ, 3 4 ಇದೆ, ಇಲ್ಲೂ 1 2 ಇದೆ, 3 4 ಇದೆ. ಸೊ ಈ ಥರ ಯಾವ ಮ್ಯಾಟ್ರಿಕ್ಸಲ್ಲಿ ಆರ್ಡರು ಆ್ಯಂಡ್ ಎಲಿಮೆಂಟ್ಸ್ ಸೇಮ್ ಇರುತ್ತೋ ಅದನ್ನು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದೆನ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನಿಲ್ಲ, ಈ ಮ್ಯಾಟ್ರಿಕ್ಸಲ್ಲಿ ನೋಡಿ, ಇಲ್ಲಿ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಲೋಯರ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಕೆಳಗಡೆ ಪಾರ್ಟು ನಾನ್ ಝೀರೋ ಅಲ್ದರೆ ಎನಿ ಅದರ್ ನಾನ್ ಝೀರೋ ಎಲಿಮೆಂಟ್ ಇದ್ದರೆ, ಮತ್ತು ಎಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಇಫ್ ಇಟ್ ಈಸ್ ಎ ಝೀರೋ ಎಲಿಮೆಂಟ್, ಪ್ರಿನ್ಸಿಪಲ್ ಡಯಾಗನಲ್ ಮೇಲ್ಗಡೆ ಝೀರೋಸ್ ಇದ್ದರೆ ಇದು ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಇಸ್ ಅಪೋಸಿಟ್ ಟು ದಟ್. ಅಪ್ಪರ್ ಟ್ರಯಾಂಗಲಲ್ಲಿ 0 ಇರೋದಿಲ್ಲ, ಲೋಯರ್ ಟ್ರಯಾಂಗಲ್ ಫುಲ್ಲು 0 ಇರುತ್ತೆ. ಫ್ರೆಂಡ್ಸ್, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಪಾರ್ಟ್ 1 ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಮ್ದೇನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಚಾನಲ್ ಬಗ್ಗೆ ತಿಳಿಸಿ, ಶೇರ್ ಮಾಡಿ. ಥ್ಯಾಂಕ್ ಯು.